ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ? ನನ್ನ ತಿಗ ಆಗಿರ್ಬೋದು, ನಿಮ್ಮ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಬರೀ ಹಸುಗ್ ಮಾತ್ರನೇ ಮಹಾಲಕ್ಷ್ಮಿ ಇಲ್ಲ, ನಿಮ್ಮ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರೆದು ಬಿಟ್ಟು ನಿಮ್ಮ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಯಾವಾಗಲೂ ಅಷ್ಟೇ ಮಹಾಲಕ್ಷ್ಮಿ ಗಲೀಜ್ ಜಾಗದಲ್ಲಿ ಇರ್ಬೋದು. ಹಸುಗೆ ನೀವೇನು ಕೈ ಮುಗಿತಿರೋ ನಿಮಗೂ ಅಷ್ಟೇ. ಹೆಂಗ್ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ ನೋಡಿ ಅಪ್ಪ. ಇಂಥವ್ರನ್ನೆಲ್ಲ ನ್ಯೂಸ್ ಚಾನಲ್ಗೆ ಕರೆಸ್ಬಿಟ್ಟು ಆಂಕರ್ ನೋಡಬೇಕು. ಅಂತ ಇದ್ದಾರೆ. ನಿಮ್ಮ ತಿಗ್ದಲ್ಲೂ ಇರುತ್ತೆ, ನನ್ನ ತಿಗ್ದಲ್ಲೂ ಇರುತ್ತೆ ಅಂತ ಏನು ಕಚ್ಚಾಡವಾಗಿ ಮಾತಾಡ್ತಾ ಇದ್ದಾರೆ. ಮಹಾಲಕ್ಷ್ಮಿ ಇರೋ ಜಾಗ ಹಿಂದೂಗಳಾಗಿ ನೀವುಗಳೇನೆ ನಮ್ಮ ದೇವ್ರ ಬಗ್ಗೆ ಇಷ್ಟು ಕೆಟ್ಟದಾಗಿ ಕೀಳಾಗಿ ಮಾತಾಡಿದ್ರೆ ಬೇರೆ ಧರ್ಮದವರು ನಗಲ್ವಾ? ಅಯ್ಯೋ ಲಕ್ಷ್ಮಿ ಇದ್ರಲ್ಲಿ ಇರುತ್ತಂತೆ ಅಂತ ನಗಲ್ವಾ? ನಾಚಿಕೆ ಆಗಲ್ವಾ ಸ್ವಾಮಿ? ನಿಮ್ಗೆ ಅಷ್ಟು ತಿಕ್ಕದ ಮೇಲೆ ಪ್ರೀತಿ ಇದ್ರೆ ಊರವ್ರ ತಿಕ್ಕದ ಫೋಟೋನ ತಂದು ನಿಮ್ ದೇವ್ರ ಮನೇಲಿ ಇಕ್ಕಿ ಪೂಜೆ ಮಾಡಿ. ನಮ್ ದೇವ್ರನ್ನ ಬಿಟ್ಟುಬಿಡಿ ದಯವಿಟ್ಟು. ನೀವುಗಳು ನಿಮ್ಮಂತವ್ರಿಗೆ ಲಾಯಕ್ಕೆ ಅಲ್ಲ. ಪ್ರತಿದಿನ ನೋಡ್ತಾ ಇದ್ದೀನಿ. ರಜನಿಕಾಂತ್ ಕುಂಡಿ ನೋಡ್ದ, ಅವ್ರ ಕುಂಡಿ ದಪ್ಪ, ಇವ್ರ ಕುಂಡಿ ದಪ್ಪ ಅಂತೀಯ. ದಿನ ನಿನಗೆ ಕುಂಡಿ ತಿಕ್ಕಾ ಬಿಟ್ಟು ಬೇರೆ ವಿಷಯ ಸಿಗದೇ ಇಲ್ವಾ? ಬದುಕೋದಕ್ಕೆ ಮನುಷ್ಯನಿಗೆ ದಾರಿ ಬೇಕು. ಉದರ ನಿಮಿತ್ತಂ ಬಹುಕೃತ ವೇಷಂ, ಆಯ್ತಾ? ಆದ್ರೆ ಬರೀ ತಿಕ್ಕದ ದಾರಿ ಹುಡುಕ್ಬೇಡ. ಇವತ್ತು ತಿಕ್ಕಕ್ ಹೋಗಿದ್ಯಾ, ನಾಳೆ ಮುಂದಕ್ಕೆ ಬಂದ್ಬಿಡ್ಬೇಡ. ಸಾಕು, ತಿಕ್ಕದಲ್ಲೇ ನಿಲ್ಲಿಸ್ಬಿಡಪ್ಪ ಸ್ವಾಮಿ. ನಿನ್ ಕೈ ಮುಗಿತೀನಿ. ನಮ್ಗೆ ದಿನ ಬೆಳಗಾದ್ರೆ ನೋಡಕ್ ಆಗ್ತಾ ಇಲ್ಲ. ಅದೊಂದು ನಾಚಿಕೆ ಆದ್ರೂ ಬೇಡವಾ ಹೇಳೋದಕ್ಕೆ? ಅಯ್ಯೋ ದೇವ್ರೆ.